ಶ್ರೀ ಹರಿವಾಯು ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಜ್ಞಾನರಸ ಗುಳಿಗೆಗಳಲ್ಲಿ ಚುಟುಕು ಮುಂಡಿಗೆಗಳನ್ನು ಹೇಳಿಕೊಳ್ಳುತ್ತಾ ಇದ್ದೇವೆ. ಇವತ್ತಿನ ದಿನ 3ನೆಯ ಚುಟುಕು ಮುಂಡಿಗೆ. ವಿಜಯದಾಸರು ಹೇಳ್ತಾರೆ, ದ್ವಿಜ ವದನಾರಿ ಸಲಹೋ ವಿಜಯ ವಿಠ್ಠಲ ರೇಯ ಅಂತ. ಇದರ ಆಪಾತತಃ ಅರ್ಥ ಏನು ಅಂತ ಹೇಳಿದರೆ, ಬ್ರಾಹ್ಮಣರ ಮುಖಕ್ಕೆ ಶತ್ರುವಾದ ವಿಜಯ ವಿಠ್ಠಲನೇ ನಮ್ಮನ್ನು ನೀನು ರಕ್ಷಿಸು, ಸಲಹು ಅಂತ ಅರ್ಥ. ಈ ಅರ್ಥ ಹೇಗೆ ಕೂಡುತ್ತೆ? ಬ್ರಾಹ್ಮಣರಿಗೆ ಶತ್ರುವಾದವನು ವಿಜಯ ವಿಠ್ಠಲನು ನೀನು ನಮ್ಮನ್ನು ರಕ್ಷಿಸು ಅಂತ ಕೇಳೋದು ಹೇಗೆ ಸರಿ? ಆ ವಿಜಯ ವಿಠ್ಠಲ ಯಾವತ್ತಾದರೂ ಬ್ರಾಹ್ಮಣರಿಗೆ ಶತ್ರುವಾಗಿದ್ದಾನ ಅಂದರೆ ಇಲ್ಲ. ಆದರೆ ಈ ಪಂಕ್ತಿ ಮುಂಡಿಗೆ ರೂಪದಲ್ಲಿದೆ. ಇದನ್ನು ನಾವು ಅರ್ಥ ಮಾಡಿಕೋಬೇಕು ಅಂತ ಹೇಳಿದರೆ ಸ್ವಲ್ಪ ಅಲ್ಲಿರುವ ಶಬ್ದಗಳನ್ನು ವಿಮರ್ಶನೆ ಮಾಡಬೇಕು. ದ್ವಿಜ ವದನ ಅರಿ ಸಲಹೋ ವಿಜಯ ವಿಠ್ಠಲ ರೇಯ ಪದಚ್ಛೇದ ಮಾಡಿದಾಗ ಇಲ್ಲಿರೋದೆಲ್ಲ ದ್ವಿಜ ವದನ. ದ್ವಿಜ ಎಂಬ ಶಬ್ದವೇ ಇಲ್ಲಿ ಕೀಲಕವಾಗಿ ರಹಸ್ಯಾರ್ಥವನ್ನು ಒಳಗೊಂಡಿದೆ. ಬ್ರಾಹ್ಮಣರಿಗೆ ಶತ್ರುವು ವಿಜಯ ವಿಠ್ಠಲ ಎಂಬುದು ಅಕ್ಷರಶಃ ಸುಳ್ಳು. ಭಗವಂತನೇ ಹೇಳ್ತಾನೆ, ಮಂತ್ರಾಧೀನಂತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತ. ಮಂತ್ರಾಧೀನಂತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತ. ದೇವತೆಗಳು ಮಂತ್ರಗಳಿಗೆ ಅಧೀನರು. ಅಂತಹ ಮಂತ್ರಗಳು ಬ್ರಾಹ್ಮಣರ ಅಧೀನ. ಯಾವ ಬ್ರಾಹ್ಮಣನಾದರೆ ಮಂತ್ರಸಿದ್ಧಿಯನ್ನು ಹೊಂದಿರ್ತಾನೋ ಅಂತಹ ಬ್ರಾಹ್ಮಣ ನನಗೆ ದೇವತೆ ಅಂತ ಸಾಕ್ಷಾತ್ತು ಭಗವಂತನೇ ಹೇಳಿದ್ದಾನೆ. ಆದ ಕಾರಣ ಇಲ್ಲಿ ಬ್ರಾಹ್ಮಣರ ಮುಖಕ್ಕೆ ಶತ್ರುವಾದ ವಿಜಯ ವಿಠ್ಠಲ ಎಂಬುದು ಕೂಡುವುದಿಲ್ಲ. ಇನ್ನು ವಿಜಯದಾಸರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ನಾನು ಮೊದಲೇ ಹೇಳಿದಂತೆ ದ್ವಿಜ ಎಂಬ ಒಂದು ಪದ ಅತ್ಯಂತ ರಹಸ್ಯಾರ್ಥವನ್ನು ಒಳಗೊಂಡಿದೆ. ಇಲ್ಲಿ ದ್ವಿಜ ಅಂತ ಹೇಳಿದರೆ ಅನೇಕ ಅರ್ಥಗಳುಂಟು. ದ್ವಿಜ ಅಂದರೆ ಏನು? 2 ಜನ್ಮಗಳು ಯಾರು ಇದ್ದವರಾಗಿರುತ್ತಾರೋ ಅವರೆಲ್ಲರೂ ದ್ವಿಜರು. ಅರ್ಥಾತ್ ದ್ವಿಜ ಅಂತ ಹೇಳಿದರೆ ಪಕ್ಷಿ, ಬ್ರಾಹ್ಮಣ ಮೊದಲಾದ ಅರ್ಥಗಳು ಬರುತ್ತೆ. ಬ್ರಾಹ್ಮಣರನ್ನು ದ್ವಿಜರು ಅಂತ ಕರೀತಾರೆ. ಯಾಕೆ ಅಂತ ಹೇಳಿದರೆ, ಅವನಿಗೆ 2 ಜನ್ಮ. ಒಂದು ತಾಯಿಯ ಗರ್ಭದಿಂದ ಹುಟ್ಟುವುದು, ಎರಡನೆಯದು ಉಪನಯನ ಆಗೋದು. ಅದೇ ಹೇಳ್ತಾರೆ, ಮಾತುರ ಅಗ್ರೇ ಜನನಂ ದ್ವಿತೀಯಂ ಮೌಂಜೀ ಬಂಧನಾತ್ ಅಂಥೇಳಿ. ಬ್ರಾಹ್ಮಣನಿಗೆ 2 ಜನ್ಮಗಳು. ಅದೇ ದ್ವಿಜ ಅಂದರೆ ಬ್ರಾಹ್ಮಣ. ಬ್ರಾಹ್ಮಣ ಮುಖರಿಗೆ ಶತ್ರುವು ವಿಜಯ ವಿಠ್ಠಲ ಎಂಬ ಅರ್ಥ ಕೂಡಲ್ಲ. ಆದ ಕಾರಣ ದ್ವಿಜ ಶಬ್ದಕ್ಕೆ ಬ್ರಾಹ್ಮಣ ಅಂತ ಇಟ್ಕೊಳ್ಳಬಾರದು. ಇನ್ನು ದ್ವಿಜ ಅಂದರೆ ಪಕ್ಷಿ. ಮೊಟ್ಟೆ ಇಡುತ್ತೆ. ಮೊಟ್ಟೆಯಿಂದ ಮೊಟ್ಟೆ ರೂಪದಲ್ಲಿ ಒಂದು ಜನ್ಮ. ಮೊಟ್ಟೆ ಒಡ್ಕೊಂಡು ಪಕ್ಷಿ ಹೊರಗೆ ಬರುತ್ತೆ. ಪಕ್ಷಿಗಳು ದ್ವಿಜರೇ. ಆದರೆ ಹಕ್ಕಿಯ ಹೆಗಲೇರಿ ಬರ್ತಾನೆ ನಮ್ಮ ಸ್ವಾಮಿ. ಹಕ್ಕಿಯ ರಾಜನಾದಂತಹ ಗರುಡನ ಹೆಗಲೇರಿ ಬರ್ತಾನೆ ನಮ್ಮ ಸ್ವಾಮಿ. ಅಂತಹ ಗರುಡನು ದ್ವಿಜ. ಗರುಡನಿಗೆ ಶತ್ರುವು ಅಂತ ಹೇಳಲಿಕ್ಕಾಗಲ್ಲ. ಯಾಕೆ? ಅವನನ್ನು ತನ್ನ ವಾಹನವಾಗೇ ಮಾಡಿಕೊಂಡಿದ್ದಾನೆ. ಇನ್ನು ದ್ವಿಜ ಅಂದರೆ ಯಾವುದು? 2 ಜನ್ಮಗಳು ಇರುವಂಥದ್ದು. ಅದು ಎಲ್ಲೋ ಇಲ್ಲ, ನಮ್ಮಲ್ಲೇ ಇದೆ, ನಮ್ಮ ದೇಹದಲ್ಲೇ ಇದೆ. ನಮಗೆ ಅನೇಕ ಅವಯವಗಳಿದೆ. ಕಾಲು, ಕೈ ಎಲ್ಲ ಇದೆ.
ಹಾಗೆ ನಮಗೆ ಹಲ್ಲುಗಳು ಇದೆ, ದಂತಗಳು. ದಂತಗಳು ದ್ವಿಜ, 2 ಜನ್ಮವನ್ನು ಹೊಂದಿರುತ್ತೆ ದಂತಗಳು. ಹೇಗೆ? ಮೊದಲು ಹಲ್ಲುಗಳು ಬರುತ್ತೆ, ವಯಸ್ಸಾದ ಮೇಲೆ ಬಂದ ಮೇಲೆ ಯುಕ್ತ ವಯಸ್ಸು ಬಂದು ಆ ಹಲ್ಲುಗಳು ಬಿದ್ದು ಮಾಮೂಲು ಗಟ್ಟಿ ಹಲ್ಲುಗಳು ಬರುತ್ತೆ. ಅಂದರೆ ನಮ್ಮ ದೇಹದಲ್ಲಿ ದಂತಗಳಿಗೆ 2 ಜನ್ಮವಿದೆ. ದಂತಗಳು ದ್ವಿಜ ಅಂತ ಕರೆಯಲ್ಪಡುತ್ತೆ. ಸೊ ದ್ವಿಜ ಶಬ್ದಕ್ಕೆ ದಂತ ಅಂತ ಇಟ್ಕೋಬೇಕು. ವದನ, ವದನ ಅಂತ ಹೇಳಿದರೆ ಅದಕ್ಕೆ ಪರ್ಯಾಯ ಮುಖ ಅಂತ ಅರ್ಥ. ಇನ್ನೊಂದು ವಕ್ತ್ರ ಅಂತ ಕೂಡ ಮುಖ ಅಂತ ಅರ್ಥ. ಆ ವದನ ಎಂಬುದಕ್ಕೆ ಪರ್ಯಾಯ ಪದವನ್ನು ವಕ್ತ್ರ ಅಂತ ಇಟ್ಕೊಂಡ್ರೆ ದಂತವಕ್ತ್ರ. ಅಲ್ಲಿ ಏನಾಯಿತು? ದಂತವಕ್ತ್ರನಿಗೆ ಶತ್ರುವಾದಂತಹ ಹೇ ವಿಜಯ ವಿಠ್ಠಲ ನಮ್ಮನ್ನು ರಕ್ಷಿಸು. ಹೌದು, ಶಿಶುಪಾಲ ದಂತವಕ್ತ್ರರನ್ನು ಭಗವಂತ ಸಂಹಾರ ಮಾಡಿದ್ದಾನೆ. ದಂತವಕ್ತ್ರ ಭಗವಂತನ ದ್ವೇಷಿ. ಆದ ಕಾರಣ ಅಲ್ಲಿ ದ್ವಿಜವದನ ಅಂದರೆ ದಂತವಕ್ತ್ರ. ದಂತವಕ್ತ್ರ ಅರಿ ಸಲಹೋ ವಿಜಯ ವಿಠ್ಠಲ ರೇಯ. ಆದ ಕಾರಣ ಈ ರೀತಿಯಾಗಿ ನಮಗೆ ಮುಂಡಿಗೆ, ಸಣ್ಣ ಮುಂಡಿಗೆ, ದ್ವಿಜವದನಾರಿ ಸಲಹೋ ವಿಜಯ ವಿಠ್ಠಲರೇಯ ಎಂಬ ಈ ಸಣ್ಣ ಮುಂಡಿಗೆಯಲ್ಲಿ ದ್ವಿಜ ಎಂಬ ಒಂದು ಶಬ್ದ ಎಷ್ಟು ಮರ್ಮಾರ್ಥವನ್ನು, ಒಳ ಅರ್ಥವನ್ನು, ರಹಸ್ಯಾರ್ಥವನ್ನು ಒಳಗೊಂಡಿದೆ ಎಂಬುದು ನಾವು ತಿಳ್ಕೊಳ್ಳಬಹುದು. ಮುಂಡಿಗೆಗಳು ಬಿಡಿಸಬೇಕು ಅಂತ ಹೇಳಿದರೆ ನಾವು ಈ ರೀತಿಯಾಗಿ ಒಂದು ಪದಕ್ಕೆ ಪರ್ಯಾಯ ಪದಗಳು ಯಾವುದು, ಅದಕ್ಕೆ ಎಷ್ಟು ಅರ್ಥಗಳಿದೆ, ಅದನ್ನು ಹೇಗೆ ನಾವು ಆ ಪುರಾಣಗಳಲ್ಲಿರುವ ಪಾತ್ರಗಳು ಯಾವುದು, ಆ ಪಾತ್ರಗಳ ಸಂಬಂಧ ಬಾಂಧವ್ಯ ಯಾವುದು ಅಂತ ಇವನ್ನೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ಮುಂಡಿಗೆಗಳನ್ನು ಬಿಡಿಸಿದಾಗ ಅತ್ಯಂತ ನಮಗೆ ಅರ್ಥ ಗೊತ್ತಾಗತ್ತೆ, ಆನಂದವಾಗತ್ತೆ. ಇದು ದಾಸ ಸಾಹಿತ್ಯದಲ್ಲಿರುವಂತಹ ಮುಂಡಿಗೆ ಎಂಬುವ ಪ್ರಕ್ರಿಯೆಯ ಸೊಬಗು, ಆನಂದ. ಅದರನ್ನೆಲ್ಲವೂ ಕೂಡ ನಾವು ಈ ಚುಟುಕು ಮುಂಡಿಗೆಗಳಲ್ಲಿ ಆಸ್ವಾದಿಸೋಣ ಅಂತ ಹೇಳ್ತಾ, ನಾಳೆ ಇನ್ನೊಂದು ಚುಟುಕು ಮುಂಡಿಗೆ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.